ನಮ್ಮ ಹೃದಯವು ಹರ್ಷಗೊಳ್ಳಲಿ ದೇವನೇ. ಅಪ್ಪ, ನಿಮ್ಮ ಆತ್ಮದಿಂದ ತುಂಬಿಸಲ್ಪಡುವಾಗ ದೇವನೇ ನಮಗೆ ಸಮಾಧಾನವು ಸಂತೋಷವು ಉಂಟಾಗಲಿ ದೇವನೇ. ಅಪ್ಪ, ನಿಮ್ಮ ಆತ್ಮವು ನಮ್ಮನ್ನು ನಡೆಸಲಿ ದೇವನೇ. ಪರಿಶುದ್ಧ ದೇವನೇ, ನಮ್ಮನ್ನು ತುಂಬಿಸು ಅಪ್ಪ. ಓ, ಖಾಲಿಯಾದ ನಮ್ಮ ಪಾತ್ರೆಯನ್ನು ಹೊರಸೂಸುವಾಗ ದೇವನೇ ತುಂಬಿಸುವ ಕರ್ತ ನೀನೇ ಸಪ್ಪ. ಕರಗಳನ್ನು ತಟ್ಟುತ್ತಾ ಹಾಲೆಲೂಯ ಹಾಲೆಲೂಯ. ನಮ್ಮ ಖಾಲಿಯಾದ ಪಾತ್ರೆಯನ್ನು ತುಂಬಿಸಲು ಶಕ್ತನಾದ ದೇವನಾತನಾಗಿದ್ದಾನೆ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ನಮ್ಮನ್ನು ಕಾಯುವ ಕರ್ತನು, ಕಣ್ಮಣಿಯಂತೆ ನಮ್ಮ ನಡೆಸುವ ಕರ್ತನು ಆತನೇ ಆಗಿದ್ದಾನೆ. ಪ್ರತಿ ಕ್ಷಣವೂ ಆತನ ಕೃಪೆಯಲ್ಲದೆ ನಮ್ಮ ಜೀವಿತದಲ್ಲಿ ಏನೂ ಇಲ್ಲ. ನಮ್ಮನ್ನು ತುಂಬಿಸುವವನು, ನಮ್ಮನ್ನು ಹೊರಸೂಸುವಾಗೆ ಮಾಡುವವನು, ಆತ ಆತ್ಮದಲ್ಲಿ ನಡೆಸುವವನು, ಅಭಿಷೇಕದಲ್ಲಿ ತುಂಬಿಸುವನಪ್ಪ. ನೀನಾಗಿದ್ದಕ್ಕಾಗಿ ಸ್ತೋತ್ರ ದೇವನೇ. ಕರೆಗಳನ್ನು ತಟ್ಟುತ್ತಾ ಹಾಲೆಲೂಯ, ಗಟ್ಟಿಯಾಗಿ ಗಟ್ಟಿಯಾಗಿ ಆತನು ತುಂಬಿಸುವ ದೇವನು, ಪರಾಂಬರಿಸುವ ದೇವನು ಆತನೇ ಆಗಿದ್ದಾನೆ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಯೇಸಪ್ಪ. ಸ್ತೋತ್ರ ಮಾಡೋಣ ಬಾಯಿಗಳನ್ನು ತೆರೆದು. ಹಾಲೆಲೂಯ. ಸ್ತೋತ್ರ ಸ್ತೋತ್ರಪ್ಪ ಸ್ತೋತ್ರಪ್ಪ. ಪ್ರೀತಿಯ ದೇವನೇ, ಆತ್ಮಭರಿತನುಳ್ಳನಾದ ನನ್ನ ಕರ್ತನೆ, ಓ ಜೀವ ಬುಕ್ಕೆಯಾದ ಜೀವ ನದಿಯಾದ ಕರ್ತನೆ, ಓ ನಮ್ಮನ್ನು ಹೊರಸೂಸುವಾಗೆ ಮಾಡುವ ಕರ್ತನೆ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ದೇವನೇ. ನಾವು ದೇವನೇ ಹೃದಯಾಂತರಾಳದ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ರಾಜ. ಥ್ಯಾಂಕ್ ಯು ಲಾರ್ಡ್. ಗಟ್ಟಿಯಾಗಿ ಹಾಲೆಲೂಯ ಸ್ತೋತ್ರ ಮಾಡೋಣ. ಗಟ್ಟಿಯಾಗಿ ಗಟ್ಟಿಯಾಗಿ ಸ್ತೋತ್ರಪ್ಪ, ಸ್ತೋತ್ರ ದೇವನೇ, ಸ್ತೋತ್ರಪ್ಪ ಸ್ತೋತ್ರಪ್ಪ. ದಿನವೆಲ್ಲ ಕಾದ ಕರ್ತ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೊಸ ಬಲವನ್ನು ನೀಡುವ ದೇವ ನಿನಗೆ ಸ್ತೋತ್ರ ದೇವನೇ. ಮಹಿಮೆಯ ದೇವನೇ, ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಯೇಸಪ್ಪ. ಕೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಳೇನು ನಿನಗೆಂದು ಸಂಭವಿಸದು ಮಗನೇ. ಕೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಳೇನು ನಿನಗೆಂದು ಸಂಭವಿಸದು ಮಗಳೇ. ಸಂತೋಷವುಳ್ಳವರಾಗಾಡೋಣ ಸಪ್ಪ. ಆಮೇನ್ ಆಮೇನ್. ಸಪ್ಪ, ಕೂಡಾರ ಸಮೀಪಕ್ಕೆ ಕಾಯುವ ದೇವನೇ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೊಕ್ಕಿ ಸುರಕ್ಷಿತವಾಗಿರುವೆ. ಹಾಗೆ ಎದುರಿದ್ದುಕೊಂಡು ಕೂಡ ಎಲ್ಲ ಎದುರಿದ್ದುಕೊಂಡು ಆಡೋಣ. ಸಮೀಪಕ್ಕೂ ಉಪದ್ರವ ಬರಲಾರ. ಗಟ್ಟಿಯಾಗಿ ಆಡೋಣ, ಗಟ್ಟಿಯಾಗಿ. ಬೇಡೇನೋ ನನಗೆಂದು ಸಂಭವಿಸದು ಮಗಳೇ. ಲಲ ದೇವರು ಮಾಡಿದ ಉಪಕಾರ ಸ್ಮರಿಸುತ್ತಾ ಈ ಮುಂಚಾನೆ ವೇಳೆ ಹೃದಯ ತೆರೆದವರಾಗಿ ಆಡೋಣ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ
ಭರಿತರಾಗಿ. Jesus. Yes. Thank you, Lord. Thank you, Father. Yes, yes, yes. Yes, Lord. ಏನೋ ಸಹ ಭರಿತರಾಗಿ. Thank you, Jesus. Jesus. Sing, sing. Sing. Thank you. Holy, 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 holy. Thank you. Thank you. Thank you. Thank you, Holy Spirit. Thank you. Thank you. Oh, in your presence is the bubbling joy. Bubbling joy. Thank you. Thank you. Thank you, Jesus. Thank you, Jesus. Yesu Raja. Yesu Raja. Thank you, Raja. ಸಂತೋಷದಿಂದ ಸ್ತೋತ್ರ ಮಾಡಿ. Jesus. If it is not possible, check why. Hallelujah. Thank you, Holy Spirit. ಸಂತೋಷದಿಂದ ದೇವರಿಗೆ ಸ್ತೋತ್ರವನ್ನ ಮಾಡಲಿಕ್ಕೆ ಆಗದೆ ಇದ್ರೆ ಯಾಕೆ ಅಂತ ಕಂಡಿಡಿರಿ. ವೇರ್ ಈಸ್ ಯುವರ್ ಮೈಂಡ್? Is your mind in the spirit? Hallelujah. Yesu Raja, Stotra Raja. Jesus, Jesus. Thank you, 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 Jesus. ಗಂಡಸರ ಕಡೆ Jesus.
ಸ್ತುತಿಗೆ ಯೋಗ್ಯನು. ಯು ಡಿಸರ್ವ್ ದ ಗ್ಲೋರಿ, ಯು ಡಿಸರ್ವ್ ದ ಗ್ಲೋರಿ. ಈ ಸಮಯದಲ್ಲಿ ದೇವರಿಗೆ ಸ್ತುತಿ ಘನ ಮಹಿಮೆಯನ್ನು ಸಲ್ಲಿಸುವ ಉದ್ದೇಶ ಬಿಟ್ರೆ ಮಿಕ್ಕಿದ ಎಲ್ಲ ಉದ್ದೇಶಗಳನ್ನು ಶಪಿಸ್ತಾ ಇದ್ದೇನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ವಾಟ್ ಈಸ್ ದಟ್ keeps God's people in bondage? I rebuke you in Jesus' name. In Jesus' name. Hallelujah. Thank you, Holy Ghost. We give you praise. We give you praise. You deserve the glory. Yes, Lord. And the honor. Holy, 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 holy. Lord, we lift our hands in worship as we bless your holy name. Jesus. Deserve the glory and the honor. Yes, Lord. Lord, we lift our hands in You're worthy. worship as we bless your holy name. For you are great, you do miracles so great. Holy. There is no one else like you. There is no one else like you. For you are great, you do miracles so great. There is no one else like you. There is no one else like you. You deserve the glory and the honor. Lord, we lift our hands in worship as we bless your holy name. You deserve the glory and the honor. Lord, we lift our hands in worship as we bless your holy name. For you are great, you do miracles so great. There is no one else like you. There is no one else like you. For you are great, you do miracles so great. There is no one else like you. There is no one else like you. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರುವಿಲ್ಲ. ನಿನ್ನ ಹಾಗೆ
ತಟ್ಟಿ ಅವ್ರನ್ನ ಸ್ತುತಿಸೋಣ. ಎಲ್ಲರೂ ಹಾಗೆ ದೇವರ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಲೆಟ್ಸ್ ಪ್ರೇ ಫಾರ್ ದ ಚರ್ಚ್. Hallelujah. We give you praise. Oh, wonderful Jesus. Oh, Jesus. You deserve the glory. You deserve the glory and the honor and praise be to God through your church. Generation ಪ್ರತಿಯೊಬ್ಬ ಕ್ರೈಸ್ತರು ಕೂಡ ದೇವರ ಮೇಲಿನ ತಮ್ಮ ಹಸಿವನ್ನ, ದಾಹವನ್ನ, ಓ ಹಲ್ಲೆಲೂಯ, ಕಾದುಕೊಳ್ಳುವಂತೆ, ಅದನ್ನ ಹೆಚ್ಚಿಸುವಂತೆ, ಓ ಹಲ್ಲೆಲೂಯ, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. In Jesus Christ mighty name. In Jesus Christ mighty name. Jesus. Jesus. Lord, let each and every Christians find a lifestyle to maintain, to sustain their hungering and thirsting for God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರೂ ಕುಳಿತುಕೊಳ್ಳೋಣ. ನಾವು ಕರ್ತನ ಭೋಜನದೊಳಗೆ ಪ್ರವೇಶಿಸೋಣ. ಯೋಹಾನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 55ರಿಂದ 56ನೇ ವಚನದವರೆಗೆ. ಯೇಸು, ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರುತ್ತಾನೆ, ನಾನು ಅವನಲ್ಲಿರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. Hallelujah. Praising of the Lord. And you see, this verse explains that he who, you decrease this value, he who eateth the flesh and drinketh the blood that hath eternal life. For he has the true elements of life. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಎಂಬುದಾಗಿ ಯಾಕೆ ಇಲ್ಲಿ ಹೇಳ್ತಾ ಇದ್ದಾನೆ? ಆತನ ಮಾಂಸವು, ರಕ್ತವು ನಿತ್ಯ ಜೀವವನ್ನು ಹೊಂದಿರುವಂತಹ, ಜೀವದ ನಿಜವಾದ ಎಲಿಮೆಂಟ್ಸ್, ಕಾರ್ಯಗಳಾಗಿವೆ. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ಇದು ನಿಜವಾದ ಆಹಾರ ಎಂಬುದಾಗಿ. ಹಲ್ಲೆಲೂಯಾ. ನಿತ್ಯ ಜೀವವು ಇರುವ
ನಿತ್ಯ ಜೀವಕಾಲಕ್ಕೂ ಉಳಿಯುವ ಆಹಾರವಾಗಿರೋದ್ರಿಂದ ಇದನ್ನು ಕ್ರಿಸ್ತನ ನಿಜವಾದ ಆಹಾರ ಎಂಬುದಾಗಿ ತಿಳಿಸ್ತಾ ಇದ್ದೆ. ಆ್ಯಂಡ್ 56ನೇ ವಾಕ್ಯದಲ್ಲಿ ಈ ಪವಿತ್ರ ಕರ್ತನ ಭೋಜನವಾದದ್ದು ಕ್ರಿಸ್ತನ ಮತ್ತು ಆತನ ನಿಜವಾದ ಭೋಜನದಲ್ಲಿ ಭಾಗವಹಿಸುವ ವ್ಯಕ್ತಿಗೆ ನಡುವೆ ಇರತಕ್ಕಂಥ ಪರಸ್ಪರ ಬಾಳ್ವೆಯನ್ನು, ಮ್ಯೂಚುವಲ್ ಇಂಡ್ವೆಲ್ಲಿಂಗನ್ನು ಇಲ್ಲಿ ಹಳಲಾಗ್ತಾ ಇದೆ. ಹಲ್ಲೆಲೂಯಾ. ಏನು, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರುತ್ತಾನೆ, ನಾನು ಅವನಲ್ಲಿರುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ಕರ್ತನ ಭೋಜನದಲ್ಲಿನ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಕುಡಿದ ಕೂಡಲೇ ನಾವು ಒಂದಾಗ್ಬಿಡ್ತೇವೆ ಅಂತ ಅರ್ಥ ಅಲ್ಲ. ಈ ಸತ್ಯ ಏನಿದೆ ಇದನ್ನು ತಿಳಿದವರಾಗಿ ಈ ಪ್ರಜ್ಞೆಯಲ್ಲಿ, ಈ ಗ್ರಹಿಕೆಯಲ್ಲಿ ನಾವು ಇದರಲ್ಲಿ ಭಾಗಿಯಾಗುವಾಗ ಈ ಪರಸ್ಪರ ಬಾಳ್ವೆ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಕ್ರಿಸ್ತನು ನನ್ನಲ್ಲಿ, ನಾನು ಕ್ರಿಸ್ತನಲ್ಲಿ ಅನ್ನುವ ಈ ನಿಜವಾದ ಬಾಳಿನ ಉದ್ದೇಶವಿಲ್ಲದೆ ಕರ್ತನ ಭೋಜನದಲ್ಲಿ ಭಾಗಿಯಾಗುವಂಥದ್ದು ಬಹಳ ಅಪಾಯಕಾರಿಯಾಗಿದೆ. It's too dangerous to take part in this Holy Communion without the sense of this mutual indwelling between Christ and us. Hallelujah. Praising of the Lord. ಇದು ಯಾವುದೋ ಪ್ರಸಾದ ಅಲ್ಲ, ಇದು ಕ್ರಿಸ್ತನೊಂದಿಗಿನ ಪರಸ್ಪರ ಬಾಳಿನ ಸೂಚಕವಾಗಿದೆ. ಹಲ್ಲೆಲೂಯಾ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರುತ್ತಾನೆ ಮತ್ತು ನಾನು ಅವನಲ್ಲಿರುತ್ತೇನೆ ಎಂಬುದಾಗಿ. ಈ ಪರಸ್ಪರ ಬಾಳಿನ ಬಗ್ಗೆ ಉಲ್ಲೇಖಿಸಲ್ಪಟ್ಟಿರುವ ಕೆಲವೊಂದು ವಚನ ಭಾಗಗಳನ್ನು ನಾವು ಓದೋಣ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ಓದುವಾಗ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಾಗ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರದಿದ್ದರೆ ಯಾವುದೇ ಭೋಜನವನ್ನು ತಗೊಂಡ್ರೂ ಕೂಡ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿರುವುದಿಲ್ಲ ಅನ್ನೋದನ್ನು ಈ ವಚನ ಭಾಗ ಸ್ಪಷ್ಟೀಕರಿಸ್ತಾ ಇದೆ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು, ಆಗ ನೀವು ಫಲ ಕೊಡುವಿರಿ. ಇಲ್ಲದೆ ಹೋದರೆ ಫಲ ಕೊಡಲಿಕ್ಕೆ ಆಗೋದಿಲ್ಲ. ಅದು ಯೋಹಾನ ಬರೆದ ಸುವಾರ್ತೆ 17:23 ಓದುವಾಗ, ಕ್ರಿಸ್ತನು ತಾನು ಬಾಧೆಪಟ್ಟು ಶಿಲೆಬೆಗೆ ಏರಿಸಲ್ಪಡುವುದಕ್ಕೆ ಮುಂಚಿತವಾಗಿ ಮಾಡಿದ ಪ್ರಾರ್ಥನೆಯಲ್ಲಿ ಏನು ಹೇಳ್ತಾ ಇದ್ದಾನೆ? ನಾನು ಅವರಲ್ಲಿಯೂ
ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಕ್ರಿಸ್ತನೊಂದಿಗಿನ ಏಕತೆಯಲ್ಲಿ ಪ್ರವೀಣರಾಗಬೇಕು, ಪ್ರಬುದ್ಧರಾಗಬೇಕೆಂಬುದಾಗಿ ಕ್ರಿಸ್ತನು ಬಯಸೋನಾಗಿದ್ದಾನೆ. ಈ ಪರಸ್ಪರ ಬಾಳ್ವೆ ಏನಿದೆ, ಇದು ದಿನದಿನಕ್ಕೂ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಬೆಳೆಯುತ್ತಾ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಕ್ರಿಸ್ತನು ಬಯಸೋನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆತನೇನು ಹೇಳ್ತಾ ಇದ್ದಾನೆ? ನೀನು ನನ್ನನ್ನು ಪ್ರೀತಿಸಿದ ಹಾಗೆ ಅವರಲ್ಲಿಯೂ ನೀನು ಪ್ರೀತಿಸುವನಾಗಿದ್ದಿ ಎಂಬುದನ್ನು ಲೋಕವು ತಿಳಿದುಕೊಳ್ಳುವ ಹಾಗೆ ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರುವಂತೆ ಬೇಡಿಕೊಳ್ತಾ ಇದ್ದೆ. ಸೊ ಹಿಯರ್ ಈ ಸಹಬಾಳ್ವೆ ಅನ್ನುವಂಥದ್ದು ಅಥವಾ ಈ ಕ್ರಿಸ್ತನೊಂದಿಗಿನ ಪರಸ್ಪರ ಬಾಳ್ವೆ ಅನ್ನುವಂಥದ್ದು ಸಾಧಿಸುವುದು ಹೇಗೆ? ಪ್ರೀತಿಯಿಂದ. ಹಲ್ಲೆಲೂಯಾ. ಕ್ರಿಸ್ತನಿಗಿಂತಲೂ ಹೆಚ್ಚಾಗಿ ನಾವು ಯಾವುದನ್ನೇ ಪ್ರೀತಿಸಿದರೂ ಕೂಡ ಅದು ನಮ್ಮ ಜೀವನದಲ್ಲಿ ವಿಗ್ರಹವಾಗ್ತದೆ, ಅದು ನಮ್ಮ ಜೀವನದಲ್ಲಿ ನಮಗೆ ಮುಳುವಾಗ್ತದೆ. ಹಲ್ಲೆಲೂಯಾ. ಆ್ಯಂಡ್ 1 ಯೋಹಾನನು 2ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ, ಯೋಹಾನ ಬರೆದ ಮೊದಲನೇ ಪತ್ರಿಕೆಯ 2ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ಓದುವಾಗ, ನೀವಂತೂ ಯಾವ ಬೋಧನೆಯನ್ನು ಮೊದಲಿನಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ. ಮೊದಲಿನಿಂದ ನೀವು ಕೇಳಿದ ಬೋಧನೆಯು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುತ್ತೀರಿ. ಹಲ್ಲೆಲೂಯಾ. ಮೊದಲಿನಿಂದ ನೀವು ಕೇಳಿದ ಬೋಧನೆಯು, ಮೂಲ ಉಪದೇಶಗಳ ಬೋಧನೆಯು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಾದ ಕ್ರಿಸ್ತ ಯೇಸುವಿನಲ್ಲಿಯೂ ತಂದೆಯಾದ ದೇವರಲ್ಲಿಯೂ ನೆಲೆಗೊಂಡಿರುವಿರಿ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಾಗ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿರ್ತಾನೆ. ನಾವು ಕ್ರಿಸ್ತನ ಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾದ ಪ್ರೀತಿಯನ್ನಿಟ್ಟಿರುವಾಗ ಕ್ರಿಸ್ತನು ನಮ್ಮಲ್ಲಿ ವಾಸವಾಗಿರ್ತಾನೆ, ನಾವು ಆತನಲ್ಲಿ ವಾಸವಾಗಿರ್ತೇವೆ. ಮಾತ್ರವಲ್ಲ, ನಾವು ಕೇಳಿದ ಬೋಧನೆಯಲ್ಲಿ, ಕ್ರಿಸ್ತನ ಬೋಧನೆಯಲ್ಲಿ, ಹೊಸ ಒಡಂಬಡಿಕೆಯ ಬೋಧನೆಯಲ್ಲಿ ನೀವು ನೆಲೆಗೊಂಡಿದ್ದರೆ ಕ್ರಿಸ್ತನು ನಿಮ್ಮಲ್ಲಿಯೂ ನೀವು ಕ್ರಿಸ್ತನಲ್ಲಿಯೂ ವಾಸವಾಗಿರಲಿಕ್ಕೆ ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಆ್ಯಂಡ್ ವಿದೌಟ್ ದಿಸ್ ಪರ್ಪಸ್, ಈ ಉದ್ದೇಶವಿಲ್ಲದೆ ಕರ್ತನ ಭೋಜನದಲ್ಲಿ ಭಾಗಿಯಾಗುವಂಥದ್ದು ಸರಿಯಲ್ಲ. ಅದೇ ಮುಂದಿನ ಅಧ್ಯಾಯ 1 ಯೋಹಾನನ 3:24 ಓದುವಾಗ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತ ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ನಮಗೆ ಸಾಕ್ಷಿ ಸಿಗುತ್ತದೆ. ಹಲ್ಲೆಲೂಯಾ. ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ ನಾವು ಆತನಲ್ಲಿ ನೆಲೆಗೊಂಡಿರ್ತೇವೆ, ಆತನು ನಮ್ಮಲ್ಲಿ ನೆಲೆಗೊಂಡಿರ್ತಾನೆ. ಎಷ್ಟು ಮಂದಿಗೆ ಕ್ರಿಸ್ತನೊಂದಿಗೆ ನೆಲೆಗೊಂಡಿರಬೇಕನ್ನೋ ಉದ್ದೇಶವಿದೆ? ಅದೇ ಮುಂದಿನ ಅಧ್ಯಾಯ 4ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದುವಾಗ, ಯೇಸು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಮತ್ತು ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನನ್ನು ದೇವರ ಮಗನು ಎಂಬುದಾಗಿ ಒಪ್ಪಿಕೊಳ್ಳುವವರು, ಯೇಸುವನ್ನು ದೇವರ ಮಗನಾಗಿ ಒಪ್ಪಿಕೊಳ್ಳುವಂಥವರು. ಸುಮಾರು ಮಂದಿ ಯೇಸುವನ್ನು ದೇವರ ಮಗನಾಗಿ ಒಪ್ಪಿಕೊಳ್ಳುವುದಿಲ್ಲ, ಯೇಸುವನ್ನು ಕ್ರಿಸ್ತನಾಗಿ ಒಪ್ಪಿಕೊಳ್ಳುವುದಿಲ್ಲ, ಯೇಸು ಬರೀ ಮನುಷ್ಯ ಎಂಬುದಾಗಿ ವಾದಿಸ್ತಾರೆ.
ಯಾರು ಯೇಸು ಕ್ರಿಸ್ತನಾಗಿದ್ದಾನೆ, ಯಾರು ಯೇಸು ದೇವರ ಮಗನಾಗಿದ್ದಾನೆ ಎಂಬುದಾಗಿ ಒಪ್ಪಿಕೊಳ್ತಾರೋ ಅವರು ಕ್ರಿಸ್ತನೊಂದಿಗೆ ಈ ಪರಸ್ಪರ ಬಾಳ್ವೆಯಲ್ಲಿ ಬಾಳಲಿಕ್ಕೆ ಸಾಧ್ಯವಾಗ್ತದೆ. ಈ ಬೆಳಗಿನ ಸಮಯದಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿ ನೋಡೋಣ. ಪೌಲನು ಅದಕ್ಕೆ ಹೇಳ್ತಾ ಇದ್ದಾನೆ, ಯಾವನೇ ಆಗಿರಲಿ ಈ ಭೋಜನದಲ್ಲಿ ಭಾಗಿಯಾಗೋದಕ್ಕೆ ಮುಂಚೆ ತನ್ನನ್ನು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಅಗತ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನೊಂದಿಗೆ ಜೀವಿಸಲಿಕ್ಕೆ, ಕ್ರಿಸ್ತನ ನಿಮ್ಮಲ್ಲಿ ಜೀವಿಸಲಿಕ್ಕೆ, ಕ್ರಿಸ್ತನಲ್ಲಿ ನೆಲೆಗೊಂಡಿರಲಿಕ್ಕೆ, ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್. ಕ್ರಿಸ್ತನು ನಿಮ್ಮಲ್ಲಿ ನೆಲೆಗೊಂಡಿರಲಿಕ್ಕೆ ನಿಮ್ಮಲ್ಲಿ ಅವಕಾಶ ಇದೆಯಾ? ಸಾಧ್ಯವಾಗ್ತದ? ಅಥವಾ ತಿಂಗಳಿಗೊಮ್ಮೆ ನಮಗೆ ಕರ್ತನ ಭೋಜನವನ್ನು ಕೊಡ್ತಾರೆ, ನಾವು ಅದನ್ನು ತಗೊಂಡು ತಿನ್ಕೊಂಡು ಹೋಗೋಣ, ನೋ ಪ್ರಾಬ್ಲಮ್ ಎಂಬುದಾಗಿದ್ದೀರ? ಒಂದು ಕ್ಷಣ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಲಾರ್ಡ್ ಜೀಸಸ್, ನಿನ್ನ ಉದ್ದೇಶ ಇದಾಗಿದೆ ಸ್ವಾಮಿ. ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ನೆಲೆಯಾಗಿರಬೇಕು, ನೆಲೆಯಾಗಿರಬೇಕು. ಟು ಅಬೈಡ್, ಬಂದು ಹೋಗೋದಲ್ಲ ಸ್ವಾಮಿ. ಕೂಟದಲ್ಲಿ ಕುಳಿತುಕೊಂಡು ಯೋಚನೆ ಎಲ್ಲೋ ಇಟ್ಕೊಂಡು ಬಹಳ ಗಂಭೀರವಾಗಿ ಆರಾಧನೆ ಮಾಡೋ ಥರ ತೋರಿಸುವುದರಲ್ಲಿ ಅಲ್ಲ ಸ್ವಾಮಿ. ನಿನ್ನೊಂದಿಗಿನ ಆ ನೆಲೆಯಾಗಿರುವ ಜೀವನ, ಹಲ್ಲೆಲೂಯಾ. ನಿನ್ನಿಂದ ನಮ್ಮ ಮನಸ್ಸು ತುಂಬಿರಬೇಕೇ ಹೊರತು ನಮಗಳಿಂದ ಅಲ್ಲ, ಲೋಕದಿಂದ ಅಲ್ಲ, ನಮ್ಮ ಉದ್ದೇಶಗಳಿಂದ ಅಲ್ಲ. ಓ ಜೀಸಸ್, ಕಳೆದು ಹೋದ ಜೀವನವನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ. ಕಳೆದು ಹೋದ ಜೀವನದ ಪರಿಣಾಮಗಳೇನಿದೆ, ನಾವೇ ತಂದುಕೊಂಡಂಥ ವಿಚಾರಗಳು, ಇನ್ನು ಮುಂದೆ ಜೀವಿಸುವಂಥ ಜೀವನವನ್ನು ಕರ್ತನಿಗಾಗಿ ಜೀವಿಸುವಂಥದ್ದು ನಮ್ಮ ಉದ್ದೇಶವಾಗಿರಬೇಕಾಗಿದೆ. ಇಟ್ ಶುಡ್ ಬಿ ಅವರ್ ಮೋಟಿವ್ ಟು ಲಿವ್ ಫಾರ್ ಗಾಡ್. ಒಪ್ಪಿಸ್ಕೊಟ್ಟು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಇಟ್ಸ್ ಟೈಮ್ ಫಾರ್ ಪ್ರೇಯಿಂಗ್. ಥ್ಯಾಂಕ್ ಯು ಜೀಸಸ್. Open up your lips and pray. ಅಂದರೂ ಕೂಡ ಬಾಯಿ ಓಪನ್ ಮಾಡಿ ಪ್ರಾರ್ಥನೆ ಮಾಡಿ. ಜೀಸಸ್, ಜೀಸಸ್, ಜೀಸಸ್. ರೋಬಾಗ ತರ ಬನಾಗ ಶಂಗಲ ಮಾತುರ ಬನ ಬರ ಏಬಲ ಮಿಖಾಂತುರ ಬನ ಬರಾಗ ರೂಢರ ಮಗದುರ ಬನ ಬರ ಶಗಲ ಬಾಂಗದರ ಬನ ಬರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನೊಂದಿಗಿನ ಪರಸ್ಪರ ಬಾಳ್ವಿಕೆಯಲ್ಲಿ ನಾವು ಜೀವಿಸಬೇಕು ಎಂಬುದಾಗಿ ನಮ್ಮನ್ನು ಸಮರ್ಪಿಸಿಕೊಡ್ತಾ ಇದ್ದೇವೆ ಎಂಬುದಾಗಿ ಎಷ್ಟು ಮಂದಿ ಹೇಳ್ತಾ ಇದ್ದೀರಿ? ಥ್ಯಾಂಕ್ ಯು ಜೀಸಸ್. Hallelujah. Who is this boy in Banyan? Thank you Jesus. Hallelujah. Praising of the Lord. Thank you Jesus. Lord, we give you all praise. Oh, wonderful Jesus. 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 Thank you, Lord. Mighty Jesus. Mighty Jesus. Jesus. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯೋ, ನಿಂಚಿತ್ತ ಮಾಡುವುದೇ ಹೃದಯದ ತಬಕ್ಕವಯ್ಯೋ.
ನೆಲೆಸಬೇಕು, ನಿನ್ನಲ್ಲಿ ನೆಲೆಗೊಂಡಿರಬೇಕು. ಏಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. Thank you, Holy Spirit. ಬೆಳಗಿನ ಸಮಯದ ನನ್ನ ಕರ್ತನ ಭೋಜನಕ್ಕೆ ಮನಪೂರ್ವವಾಗಿ ಪೂರ್ತಿ ಮನಸ್ಸಿನಿಂದ ಸಿದ್ಧವಾಗಿದ್ದೇನೆ. ನನ್ನ ಮನಸ್ಸಾಕ್ಷಿ ಕ್ರಿಸ್ತೇಸುವಿನಲ್ಲಿ ನೆಲೆಯಾಗಿರಲಿಕ್ಕೆ ಪೂರ್ಣ ಸಮ್ಮತಿ ಇದೆ ಎಂಬುದಾಗಿ ಹೇಳುವಂಥ ಕರಬತ್ತಿ ತೋರಿಸ್ರಿ. ಲಾರ್ಡ್ ಜೀಸಸ್, ನಮ್ಮಯ ಬದುಕು ನಿನ್ನಲ್ಲಿ ಮಾತ್ರ, ನಮ್ಮ ಭವಿಷ್ಯ ನೀನೇ, ನಮ್ಮ ತೃಪ್ತಿ ನೀನೇ. ಹಲ್ಲೆಲೂಯಾ. ಕರಬಿತ್ತಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಕೂಡ ಈ ದಿನ ಪವಿತ್ರ ಭೋಜನಕ್ಕೆ ಸಿದ್ಧಪಡಿಸು. ನಮ್ಮ ಅರ್ಹತೆ ದೇವರಿಂದ ಬರುವಂಥದ್ದಾಗಿದೆ. ನಿನ್ನೊಂದಿಗಿನ ಪರಸ್ಪರ ಬಾಳ್ವಿಕೆಯನ್ನು ಉಲ್ಲಂಘಿಸುವ, ಅದನ್ನು ಅಲಕ್ಷ್ಯ ಮಾಡುವ ಎಲ್ಲವೂ ಕೂಡ ನಮ್ಮಿಂದ ತೊಲಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಕರ್ತನು ತಾನು ಹಿಡಿದುಕೊಳ್ಳಲ್ಪಟ್ಟೊಂದು ರಾತ್ರಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ತಗೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಡುವ ನನ್ನ ದೇಹ ಎಂಬುದಾಗಿ ಕ್ರಿಸ್ತನೇನು ಹೇಳಿದ್ದಾನೆ, ಅದೇ ವಾಕ್ಯದ ಪ್ರಕಾರವಾಗಿ ದೇವರು ತಾನೆ ಈ ಬೆಳಗಿನ ಸಮಯದಲ್ಲಿ ಕರ್ತನ ಭೋಜನಕ್ಕಾಗಿ ಮೀಸಲಾಗಿ ಇಡಲ್ಪಟ್ಟಿರ್ತಕ್ಕಂಥ ರೊಟ್ಟಿ ಮತ್ತು ಇದರ ಎಲಿಮೆಂಟ್ಸ್ ದೇವ್ರ ತನ್ನ ಶರೀರವಾಗಿ ಆಶೀರ್ವದಿಸುವಂತೆ ಎಲ್ಲರೂ ಕೂಡ ಕರವಿತ್ತು ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, ವಿ ಪ್ರೇ, ಬ್ಲೆಸ್ ದಿಸ್ ಬ್ರೆಡ್ and all its elements that have been prepared for this holy communion as the same bread that you broke, saying, "This is my body." Bless this bread in Jesus Christ mighty name. ಹಾಗೆ ಅವರು ಭೋಜನ ಮಾಡಿದ ಮೇಲೆ ಆತನ ಪಾನ ಪಾತ್ರ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಈ ಪಾನ ಪಾತ್ರೆಯು ನನ್ನ ಅರ್ಥದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುವ ಪಾತ್ರೆಯಾಗಿದೆ. ನೀವು ಇದರಲ್ಲಿ ತಗೊಂಡು ಕುಡಿಯಿರಿ ಎಂಬುದಾಗಿ ಕ್ರಿಸ್ತನ ಹೇಳಿದ ಅದೇ ವಾಕ್ಯದ ಪ್ರಕಾರವಾಗಿ ದೇವರು ತಾನೇ ಬೆಳಗಿನ ಸಮಯದಲ್ಲಿ ಈ ದ್ರಾಕ್ಷಾರಸವನ್ನು ಕರ್ತನ ಭೋಜನಕ್ಕಾಗಿ ಮೀಸಲಾಗಿಡಲ್ಪಟ್ಟಿರ್ತಕ್ಕಂಥ ಈ ದ್ರಾಕ್ಷಾರಸವನ್ನು ನಮ್ಮ ಹೃದಯವೆಂಬ ಪಾನಪಾತ್ರೆಯನ್ನು ದೇವರು ತಾನೇ ತನ್ನ ಹೊಸ ಒಡಂಬಡಿಕೆಯ ಹೊಸ ಜೀವನದಲ್ಲಿ ಆಮೇನ್ ಕ್ರಿಸ್ತನಲ್ಲಿಯ ಈ ಪರಸ್ಪರ ಬಾಳ್ವಿಕೆಯನ್ನು ಸೂಚಿಸುವಂಥ ಪಾತ್ರವಾಗಿ ಆಶೀರ್ವದಿಸುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. Lord Jesus, we pray, bless this wine and our heart. In Jesus Christ's mighty name, as your blood, the new covenant. In Jesus Christ's mighty name. Amen. Thank you, Jesus. Hallelujah. ಕರ್ತನ ಭೋಜನ ಹಂಚ್ಕೊಳ್ತಕ್ಕಂಥದ್ದು ಬೇರೆ ಮುಂದೆ ಬನ್ನಿ. Hallelujah. Thank you, Jesus. Under the command of the Lord Jesus Christ. Under the command of the Lord Jesus Christ.
ಕ್ರಿಸ್ತ ಯೇಸುವಿನ ಆಜ್ಞೆಯ ಪ್ರಕಾರ ಕ್ರಿಸ್ತನ Hallelujah. Thank you, Jesus. Jesus. Hallelujah. Thank you, Jesus. Wonderful Lord. We give you praise. Oh, wonderful Jesus. Yesaya, ninnantane nande nillisiruve. Yesaya, ninnantane ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ ನಿನ್ನೊಂದಿಗಿರುವುದೇ ನಮಗೆ ಬೆಳಗಿನ ಸಮಯದಲ್ಲಿ ಕ್ರಿಸ್ತನೊಂದಿಗಿನ ಆ ಅನ್ಯೋನ್ಯತೆಯ ಸೂಚಕವಾಗಿ ನಮಗೆ ಈ ಕರ್ತನ ಭೋಜನವನ್ನು ಮಾರ್ಪಡಿಸಿ ಕೊಟ್ಟದಕ್ಕಾಗಿ ಎಲ್ಲರೂ ಕೂಡ ಸ್ತೋತ್ರ ಮಾಡೋಣ. ಲೆಟ್ಸ್ ಗಿವ್ ಪ್ರೈಸ್ ಟು ಗಾಡ್, ಪ್ರೈಸ್ ಟು ಗಾಡ್, ಪ್ರೈಸ್ ಟು ಗಾಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ವಂಡರ್ಫುಲ್ ಜೀಸಸ್, ವಂಡರ್ಫುಲ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅವನ ಮನಸ್ಸಿಗೆ ದುಃಖ ಆಗ್ತದೆ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಫೀಲ್ ಮಾಡಿದ್ರು ಕೂಡ ಆ ಕಾರ್ಯವನ್ನು ಹಂಗೆ ಬಿಟ್ಬಿಡಿ. ನೆವರ್ ಟಚ್ ಇಟ್. ಅದಕ್ಕೆ ಮೇಲೆ ಒಂದು ಬೆಡ್ಶೀಟ್ ಹಾಕೋಣ, ಅದಕ್ಕೆ ಮೇಲೆ ಇದು ಮಾಡೋಣ, ನಥಿಂಗ್. ಹಂಗೆ ಬಿಟ್ಬಿಡೋಕು. ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ನಾವು ಇದನ್ನು ಅಭ್ಯಾಸ ಮಾಡ್ಕೊಬಿಟ್ರೆ ನಾವು ಆತನನ್ನು ದುಃಖಪಡಿಸ್ಲಿಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಯು ಸಿ, ಥೆಸಲೋನಿಕದವರಿಗೆ ಮೊದಲನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದುವಾಗ 5:19,
ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಡೋಂಟ್ ಕ್ವೆಂಚ್ ದ ಸ್ಪಿರಿಟ್. ಪವಿತ್ರಾತ್ಮನು ನಮ್ಮಲ್ಲಿ ಉರಿಯುವಾಗ, ಪ್ರಕಾಶವಾಗಿ ಉರಿಯುವಾಗ ನೀವೇನು ಮಾಡೋಕ್ಕೆ ಹೋಗ್ಬೇಡಿ, ನೀವು ನಂದಿಸ್ಲಿಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಂತರು ಅದನ್ನು ಮಾಡೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ದೇ ಫಾಲೋ ಇಟ್. ಎಂಥ VIP ಅಥವಾ VVIP ವೆಯ್ಟ್ ಮಾಡ್ತಾ ಇರಲಿ, ದೇವರ ಪ್ರಸನ್ನತೆ ಇಳಿದು ಬಿಟ್ರೆ ಅವ್ರದನ್ನು ಬಿಟ್ಟು ಆಚೆ ಬರೋದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಮೂರನೇದು ಇಬ್ರಿಯರಿಗೆ 10:29, 10:29 ಹೀಬ್ರೂಸ್ನಲ್ಲಿ, ಡೋಂಟ್ ಇನ್ಸಲ್ಟ್. ಆತ್ಮನನ್ನು ತಿರಸ್ಕಾರ ಮಾಡಬೇಡ್ರಿ. ಕೆಲವರು ನೋಡಿ, ಬಾಂಧವ ಮಿತ್ರರು ಅಥವಾ ಎಲ್ಲಾದರೂ ಹೋಗ್ಬಿಟ್ರೆ, ಪವಿತ್ರಾತ್ಮನೇ ನೀವು ಸ್ವಲ್ಪ ಆಚೆ ಇರ್ರಿ, ನಾವು ಹೋಗಿ ಬರ್ತೇವೆ ಅಂತ ಅನ್ನುವ ರೀತಿಯಲ್ಲಿ ನಡೆದುಕೊಳ್ತಾರೆ. ಇಟ್ ಈಸ್ ವೆರಿ ಟೂ ಡೇಂಜರಸ್. ಇಲ್ಲಿ ನೋಡಮ್ಮ, ಪವಿತ್ರಾತ್ಮನ ಪ್ರಸನ್ನತೆಯ ಆಚೆ ಕಡೆ ನಿಮ್ಗೆ ಏನು ಭದ್ರತೆ ಇದೆ? ಹಲ್ಲೆಲೂಯಾ. ವೇರ್ ಇಸ್ ದ ಸೇಫ್ಟಿ ಫಾರ್ ಯು? ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್. ಪವಿತ್ರಾತ್ಮನನ್ನು ತಿರಸ್ಕಾರ ಮಾಡಬೇಡ್ರಿ. ಡೋಂಟ್ ಡಿಸ್ಡೈನ್ ಹಿಮ್, ಡೋಂಟ್ ಇನ್ಸಲ್ಟ್ ಹಿಮ್. ಹಲ್ಲೆಲೂಯಾ. ಅದರ ಅರ್ಥವೇನು? ಪ್ರಥಮ ಮರ್ಯಾದೆ, ಪ್ರಥಮ ಸ್ಥಾನ ಪವಿತ್ರಾತ್ಮನಿಗೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳಲ್ಲಿ 7ನೇ ಅಧ್ಯಾಯ 51ನೇ ವಾಕ್ಯವನ್ನು ಓದುವಾಗ, ಪವಿತ್ರಾತ್ಮನನ್ನು ಎದುರಿಸಬೇಡ್ರಿ. ಡೋಂಟ್ ರೆಸಿಸ್ಟ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ಎದುರಾಕೊಳ್ಳುವ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಏನು ಮಾಡೋದು, ಹಿಂಗೆ ಇದಾಗ್ಬಿಡ್ತು, ಇದು ಪಾಟಿಸ್ತಾ ಸಮಯ ಹಿಂಗಾಗ್ಬಿಡ್ತು, ಸನ್ನಿವೇಶ. ಏನು ಸನ್ನಿವೇಶ? ಸಮಯ ಕಾಸು ಕೊಟ್ಟು ಶಾಪ ತಗೊಳ್ಳುವ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ಕೆಲವರು ಪಕ್ಕದಲ್ಲೇ ಇರ್ತಾರೆ, ಪರವಾಗಿಲ್ಲ ಬಿಡಿ, ಅದೆಲ್ಲ ಮಾಡ್ರಿ, ಪರವಾಗಿಲ್ಲ, ಪಾಸ್ಟರ್ ಬಂದರೆ ನಾವು ಹೇಳೋಣ. ಏನು ಹೇಳ್ತೀರಾ ಪಾಸ್ಟರ್ ಹತ್ರ? ಪಾಸ್ಟರ್ ಬಿಡಿ, ದೇವ್ರ ಹತ್ರ ನೀವು ಏನಂತ ಹೇಳ್ತೀರಾ? ಡೋಂಟ್ ತಿರಸ್ಕಾರ ಮಾಡಲಿಕ್ಕೆ ಹೋಗಬೇಡಿ. ಡೋಂಟ್ ಇನ್ಸಲ್ಟ್ ಆರ್ ಡಿಸ್ಟೈನ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಡೋಂಟ್ ರೆಸಿಸ್ಟ್ ಹಿಮ್. ನೀವು ಆತನನ್ನು ತಡೆ ಮಾಡಲಿಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ತಡೆಯುವ ಹಕ್ಕು ಅಥವಾ ಅಧಿಕಾರ ಯಾರಿಗೂ ಇಲ್ಲ. ನೋ ಒನ್ ಹ್ಯಾಸ್ ಇಟ್, ನೋ ಹ್ಯೂಮನ್ ಹ್ಯಾಸ್ ಇಟ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೆಶಾಯನ ಗ್ರಂಥದಲ್ಲಿ 63ನೇ ಅಧ್ಯಾಯದಲ್ಲಿ 10ನೇ ವಾಕ್ಯವನ್ನು ಓದುವಾಗ, 63:10 ಓದುವಾಗ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಡೋಂಟ್ ರಿಬಲ್. ಅದು ಸರಿಯಾಗಿ ಅಂತ ಭಾಷಾಂತರ ಅಂತ ಹೇಳಿದ್ರೆ, ನೀವು ಪವಿತ್ರಾತ್ಮನಿಗೆ ನೀವು ನಿಮ್ಮ ಬೆನ್ನನ್ನು ತೋರಿಸ್ಬೇಡಿ, ಗಲಭೆ ಎಬ್ಬಿಸಬೇಡಿ. ಡೋಂಟ್ ಫೈಟ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್. ಆ್ಯಂಡ್ ಅಪೊಸ್ತಲರ ಕೃತ್ಯಗಳು 5:3 ಪವಿತ್ರಾತ್ಮನ ಬಳಿಯಲ್ಲಿ ಸುಳ್ಳು ಹೇಳಬೇಡಿ, ಪವಿತ್ರಾತ್ಮನನ್ನು ವಂಚಿಸಬೇಡ್ರಿ. ಅಪೊಸ್ತಲರ ಕೃತ್ಯಗಳು 5:3 ಡೋಂಟ್ ಲೈ ಟು ದ ಹೋಲಿ ಸ್ಪಿರಿಟ್. ಆ್ಯಂಡ್ ಅದೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ಅಪೊಸ್ತಲರ ಕೃತ್ಯಗಳು 5:9 ಕರ್ತನ ಆತ್ಮನನ್ನು ಪರೀಕ್ಷಿಸಬೇಡ್ರಿ. ಏನು ಮಾಡಬೇಡಿ? ನೀವು ಆತನನ್ನೇ ಶೋಧಿಸುವಂತಹ ವ್ಯಕ್ತಿಯಾಗಿರಬೇಡ್ರಿ. ಆ್ಯಂಡ್ ಮತ್ತೇನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 31ರಿಂದ 32 ಓದುವಾಗ, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಬೇಡ್ರಿ, ದೂಷಿಸಬೇಡ್ರಿ. ಹಲ್ಲೆಲೂಯಾ. ಡೋಂಟ್ ಬ್ಲಾಸ್ಫೀಮ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಹೀಗೆ ನೀವು ಮಾಡುವುದಾಗಿದ್ದರೆ ಕರ್ತನ ಆತ್ಮನ ಒಟ್ಟಿಗೆ ನೀವು ನಿಮಗಿರುವ ಆ ಒಂದು ಅನ್ಯೋನ್ಯತೆಯನ್ನು ನೀವು ಕಾತ್ಕೊಳ್ಬೋದಾಗಿದೆ. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ದಿನ ಪೂರ್ತಿ ಜೀವನ ಪರ್ಯಂತ ಪವಿತ್ರಾತ್ಮನೊಂದಿಗಿನ ಅನ್ಯೋನ್ಯತೆಯ ಜೀವನ ಶೈಲಿಯನ್ನು ನೀವು ಬೆಳೆಸ್ಕೊಳ್ಬೋದಾಗಿದೆ. ಆ್ಯಂಡ್ ಮೂರನೇದಾಗಿ ಹಲ್ಲೆಲೂಯಾ, ಸ್ತೋತ್ರ. ಕರ್ತನ ಆತ್ಮನ ಒಟ್ಟಿಗೆ, ದೇವರ ಒಟ್ಟಿಗೆ ನೀವು ತೆಗೆದುಕೊಳ್ಳಬೇಕಾಗಿರುವ ತೀರ್ಮಾನಗಳ ಬಗ್ಗೆ ಅಭಿಪ್ರಾಯ ಕೇಳ್ರಿ. ಮೂರನೇ ಹೆಜ್ಜೆಯನ್ನು ಆಸ್ಕ್ ಗಾಡ್ ಕ್ವೆಶನ್ಸ್ ಅಬೌಟ್ ಹೀಸ್ ಒಪಿನಿಯನ್ ಓವರ್ ಎವ್ರಿ ಡಿಸಿಷನ್ ಯು ಮೇಕ್. ಹಲ್ಲೆಲೂಯಾ. ಪ್ರತಿ ತೀರ್ಮಾನದ ಬಗ್ಗೆ ಆತನ ಒಟ್ಟಿಗೆ ಏನು ಮಾಡ್ರಿ, ನೀವು ಪ್ರಶ್ನೆ ಕೇಳ್ರಿ. ಸ್ವಾಮಿ, ಇದು ಸರಿನಾ? ಹೇಗೆ ಮಾಡಿದ್ರೆ ಏನಾಗ್ಬೋದು? ವಾಟ್ ಎವರ್. ಬಿ ಓಪನ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಗೆ ಹಲ್ಲೆಲೂಯಾ ನಿಮ್ಮ ಮುಖವನ್ನು ಮರೆ ಮಾಡಲಿಕ್ಕೆ ಹೋಗಬೇಡಿ. ಡೋಂಟ್ ಕವರ್ ಯುವರ್ ಸೆಲ್ಫ್ ಫ್ರಮ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಏನೇನೋ ಮಾಡಿ ಆಮೇಲೆ ಸಮಸ್ಯೆ ಎಲ್ಲ ಉಂಟಾದ ಮೇಲೆ ಆಮೇಲೆ ಕುಂತ್ಕೊಬಿಟ್ಟು ಅಯ್ಯೋ ಸ್ವಾಮಿ ಕಾಪಾಡಪ್ಪ 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 ಅಂತ ಮಾಡೋದಕ್ಕೆ ಬದಲು ಸ್ಟಾರ್ಟಿಂಗಲ್ಲಿ ಆಸ್ತ ಒಪಿನಿಯನ್, ನಿನ್ನ ಇಷ್ಟ ಏನು ಸ್ವಾಮಿ, ನಿನ್ನ ಬಯಕೆ ಏನು, ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಏನು ಸ್ವಾಮಿ. ದೇವರ ಆತ್ಮನಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಲೋಕದ ಯಾವುದೇ ಸಂಸ್ಥೆ, ಸಂಘಟನೆ, ವಿದ್ಯೆ, ಕೆಲಸ, ವಾಟ್ ಎವರ್ ತಂತ್ರಜ್ಞಾನ, ಎನಿಥಿಂಗ್, ಎಲ್ಲದಕ್ಕಿಂತಲೂ ಅತಿ ಉನ್ನತನು ದೇವರಾಗಿದ್ದಾನೆ. ಆ್ಯಂಡ್ ಆತನಿಗೆ ಗೊತ್ತಿಲ್ಲದಿರ್ತಕ್ಕಂಥ ಯಾವುದೇ ಜ್ಞಾನವಿಲ್ಲ, ಯಾವುದೇ ರಂಗವಿಲ್ಲ. ಎಲ್ಲವೂ ಕೂಡ ಆತನ ಮುಂದೆ ನಗ್ನವಾಗಿವೆ. ಆ್ಯಂಡ್ ಹಿ ನೋಸ್ ಎವ್ರಿಥಿಂಗ್. ಮಾತ್ರವಲ್ಲ, ಕಳೆದ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವನ್ನ ಒಂದೇ ಸಮಯದಲ್ಲಿ ಕಾಣುವಂತನಾಗಿದ್ದಾನೆ. ಆತನು ಇದ್ದವನು ಆತನೊಬ್ಬನೇ, ಇರುವವನು ಆತನೊಬ್ಬನೇ, ಏನು ಮುಂದೆ ಬರುವವನು ಕೂಡ ಆತನೊಬ್ಬನೇ ಆಗಿದ್ದಾನೆ. ಆ್ಯಂಡ್ ಆತನ ಬಳಿಯಲ್ಲಿ ಕೇಳ್ರಿ, ಆ್ಯಂಡ್ ಹಿ ವಿಲ್ ಸೇ ಡೋ ದಿಸ್, ಇದು ಬೇಡ, ಇದನ್ನು ಹಿಂಗೆ ಮಾಡಿ, ಇವಾಗ ಬೇಡ, ಆಮೇಲೆ ಮಾಡಿ. ಎವ್ರಿಥಿಂಗ್ ಹಿ ನೋಸ್ ಆ್ಯಂಡ್ ಹಿ ವಿಲ್ ಲೀಡ್ ಅಸ್. ಆ್ಯಂಡ್ ಒನ್ ಥಿಂಗ್ ಐ ವಾಂಟ್ ಟು ಕನ್ಫರ್ಮ್ ಯು, ಹಿ ಈಸ್ ಆಲ್ವೇಸ್ ರೈಟ್. ಅವನು ಹೇಳುವುದೆಲ್ಲವೂ ಕೂಡ ಯಾವಾಗಲೂ ಕೂಡ ಸರಿಯಾಗಿಯೇ ಇರ್ತದೆ. ಹಲ್ಲೆಲೂಯಾ. ಬಹುಶಃ ನಮ್ಮ ಅನಿಸಿಕೆಗೆ ಅಥವಾ ನಮ್ಮ ತೋರಿಕೆಗೆ ಅದು ಕಷ್ಟಕರವೋ ಅಥವಾ ಆಗೋದಿಲ್ವೋ ಅಥವಾ ಇವೆಲ್ಲ ಇತರರು ಒಪ್ತಾರೋ ಇಲ್ವೋ ಎಂಬುದಾಗಿ ಹಲವಾರು ವಿಚಾರಗಳು ನಮ್ಮ ಮನಸ್ಸಲ್ಲಿ ಹೇಳ್ಬೋದು. ಬಟ್ ಪವಿತ್ರಾತ್ಮನ ಒಂದನ್ನು ಎಸ್ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ಎಸ್. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಪ್ರಾರ್ಥನೆಗೆ ಎದ್ದು ನಾವೆದ್ದು ನಿಂತ್ಕೊಳ್ಳೋಣ. ದೇವರ ಮೇಲಿನ ದಾಹವನ್ನು ನಾವು ಕಾತ್ಕೊಳ್ಬೇಕು, ಹೆಚ್ಚಿಸಿಕೊಳ್ಳಬೇಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Hallelujah. You need to develop your thirsting for God. Hallelujah. Thank you, Jesus. Thank you, Jesus. Holy Spirit, we commit ourselves to you, Lord. And we know many Christians, even we sometimes have lost that thirsty, and we are very, very sorry for that. ಸ್ವಾಮಿ, ನಾವುಗಳು ಅನೇಕ ಸರ್ತಿ ಈ ದಾಹವನ್ನು ಕಂಡುಕೊಳ್ಳದೆ ಬಿಟ್ಟು ಆ ದಾಹವನ್ನು ಕಳೆದುಕೊಂಡಂತಹ ಸನ್ನಿವೇಶಗಳುಂಟು ಸ್ವಾಮಿ ನಮ್ಮ ಜೀವನದಲ್ಲಿ. ತಂದೆ, ನಾವು ಅದಕ್ಕಾಗಿ ನಿನ್ನ ಬಳಿಯಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇವೆ ಎಂಬುದಾಗಿ ಎಷ್ಟು ಮಂದಿ ಹೇಳ್ತಾ ಇದ್ದೀರಿ? ಎವ್ರಿಬಡಿ ಪ್ರೇ, ಓಪನ್ ಯರ್ ಮೌತ್
and pray, losing the thirsting for God. Very dangerous. Very dangerous. ನಾವು ಉಳಿದಿರುವಂಥದ್ದು ಆತನ ಕೃಪೆಯಿಂದ ಮಾತ್ರ. Just by His grace we are surviving. Hallelujah. ಸ್ವಾಮಿ, ಇನ್ನು ಮುಂದೆ ತಂದೆ, ನಾನು ನಿನ್ನ ಮೇಲಿನ ಆ ದಾಹವನ್ನು ನಾನು ಕಾದುಕೊಳ್ಳುವೆನು ಸ್ವಾಮಿ. I will sustain it. I will sustain it. Thank you, Jesus. Thank you, Jesus. Oh, wonderful Jesus. Wonderful Jesus. Wonderful Jesus. ಈ ಆಯುಷ್ಕಾಲ, ಈ ನಿಮಿಷ, ಈ ದಿವಸ, ಈ ಕ್ಷಣ ನೀನು ಕೊಟ್ಟಿರುವುದು ಸ್ವಾಮಿ. ನಿನಗೆ ನಾನು ಪ್ರಾಧಾನ್ಯತೆಯನ್ನು ಸಲ್ಲಿಸದೆ ಈ ದಿವಸವನ್ನು ನಾನು ಖರ್ಚು ಮಾಡುವುದಾಗಿದ್ದರೆ ಅದು ಎಂಥ ಅನ್ಯಾಯ ಸ್ವಾಮಿ. ಐ ವಿಲ್ ಪ್ಲಾನ್ ಮೈ ಡೇ. ನನ್ನ ಪ್ರತಿಯೊಂದು ದಿವಸವನ್ನು ಕೂಡ ನಾನು ಇನ್ನು ಮುಂದೆ ನಾನು ಈ ಹಿಂದೆ ಹೆಂಗಿದ್ನೋ ನನಗೆ ಕ್ಷಮಿಸು. ನಾನು ಇನ್ನು ಮುಂದೆ ನನ್ನ ಪ್ರತಿ ದಿವಸವನ್ನು ನಾನು ಪ್ಲ್ಯಾನ್ ಮಾಡುವೆನು. ನನ್ನ ಆತ್ಮದಲ್ಲಿ ನಾನು ದೇವರ ಆತ್ಮನನ್ನು ಪಡ್ಕೊಂಡಿದ್ದೇನೆ. ಆ ಮಹಾರಾಜನು, ಓ ಸರ್ವಶಕ್ತನು, ಆ ಸರ್ವಾಧಿಕಾರಿಯು, ಆ ಮಹಾಪ್ರೀತಿ ಉಳ್ಳವನು ನನ್ನಲ್ಲಿ ವಾಸ ಮಾಡುವಾಗ ನಾನು ನನ್ನ ಪ್ರತಿ ದಿವಸವನ್ನು ಪ್ಲ್ಯಾನ್ ಮಾಡಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಾನು ಪ್ಲ್ಯಾನ್ ಮಾಡಿ ನಿನ್ನೊಂದಿಗೆ ನಾನು ಕಳೆಯುವ ಸಮಯವನ್ನು, ಓ ಹಲ್ಲೆಲೂಯ, ಪ್ರತ್ಯೇಕಿಸಿಡುವಂತೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಒಪ್ಪಿಸ್ಕೊಡ್ತಿದ್ದೇನೆ ಸ್ವಾಮಿ ಎಂಬುದಾಗಿ ಎಷ್ಟು ಮಂದಿ ಹೇಳ್ಬೋದಾಗಿದೆ. ಹಲ್ಲೆಲೂಯ. ಮೈ ಟೈಮ್ ಅಲೋನ್ ವಿತ್ ಗಾಡ್. ಇದು ಕುಟುಂಬ ಪ್ರಾರ್ಥನೆ ಎಂಬುದಾಗಿ ಅಂದ್ಕೋಬೇಡಿ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆ. ಇಟ್ ಇಸ್ ಯುವರ್ ಪರ್ಸನಲ್ ಪ್ರೇಯರ್ ಟೈಮ್ ವಿತ್ ಗಾಡ್. ಪರ್ಸನಲ್ ಟೈಮ್ ವಿತ್ ಗಾಡ್. ದೇವರು ಮತ್ತು ನಾನು ಮಾತ್ರ, ದೇವರು ಮತ್ತು ನಾನು ಮಾತ್ರ. ಇದು ಆತನಿಗೋಸ್ಕರ ನಿಲ್ಲುವಂಥ ಸಮಯವಾಗಿದೆ. ಯೇಸು ಕ್ರಿಸ್ತನಿಗೆ ಎಷ್ಟು ಕೆಲಸ ಇದ್ದಿರ್ಬೋದು, ದಾವಿದನಿಗೆ ಎಷ್ಟು ಕೆಲಸ ಇದ್ದಿರ್ಬೋದು, ಬಟ್ ದೇ ನೆವರ್ ಟಚ್ ದ ಟೈಮ್. ಹಲ್ಲೆಲೂಯ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ದೇವರ ಆತ್ಮನೊಂದಿಗಿನ ಆ ಅನ್ಯೋನ್ಯತೆಯ ಜೀವನವನ್ನು, ಜೀವನ ಪರ್ಯಂತ ಲೈಫ್ ಲಾಂಗ್ ಫೆಲೋಶಿಪ್ ದ ಹೋಲಿ ಸ್ಪಿರಿಟ್ ಅನ್ನುವುದನ್ನು ಬೆಳೆಸುವಂಥ ಒಂದು ಜೀವನ ಶೈಲಿಯನ್ನು ನಾನು ಬೆಳೆಸ್ಕೊಳ್ತೇನೆ ಸ್ವಾಮಿ. ಹಲ್ಲೆಲೂಯ. ಹೊಸ ಒಡಂಬಡಿಕೆ ಸಭೆಯ ಏಕೈಕ ಅತಿ ಶ್ರೇಷ್ಠವಾದ ಒಂದು ವೈಶಿಷ್ಟ್ಯ, ಕರ್ತನ ಆತ್ಮನನ್ನು ಸದಾ ನಾವು ಹೊಂದ್ಕೊಂಡಿದ್ದೇವೆ. ಬಂದು ಹೋಗುವ ರೀತಿಯಲ್ಲಿ ಅಲ್ಲ, ಆತನ ಮಟ್ಟಿಗೆ ಸದಾ ವಾಸ ಮಾಡುವಂತನಾಗಿದ್ದಾನೆ. ಆತನೊಂದಿಗಿನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ ಶೈಲಿ, ಅದು ಹೊಸ ಒಡಂಬಡಿಕೆಯ ಜೀವನ ಶೈಲಿಯಾಗಿದೆ. ಎಷ್ಟು ಮಂದಿ ಜೀವನ ಶೈಲಿ ಕೈ ನಿಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೀರಿ? ಯೆಸ್ ಲಾರ್ಡ್. ಹಲ್ಲೆಲೂಯ. I will dare not to insult you. I will dare not to resist you. I will dare not to quench you. ನಿನ್ನ ಉತ್ಸಾಹವನ್ನು ನಾನು ತಡೆ ಮಾಡುವುದಿಲ್ಲ ಸ್ವಾಮಿ. ಓ, ನಿನ್ನ ಹರಿವಿಕೆಯನ್ನು ತಂದೆ ನಾನು ತಡೆ ಮಾಡುವುದಿಲ್ಲ ಸ್ವಾಮಿ. ನಾನು ನಿನ್ನನ್ನು ವಿರೋಧಿಸುವುದಿಲ್ಲ ಸ್ವಾಮಿ ಎಂಬುದಾಗಿ ಎಷ್ಟು ಮಂದಿ ಒಪ್ಪಿಸಿ ಕೊಡುವಂಥವರಾಗಿದ್ದೀರಿ. ಹಲ್ಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ. ತಂದೆ, ನಾನು ನಿನಗೋಸ್ಕರ ಕಾಯಬೇಕು.
ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನನೇ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತ, ನನ್ನ ಚಿತ್ತ ಅಲ್ಲ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ನಿನ್ನ ಆಡಳಿತ, ನನ್ನ ಆಡಳಿತವಲ್ಲ. Holy Ghost, I give you praise. And hallelujah. Thank you, Holy Spirit. Thank you, Jesus. Thank you, Jesus. ನನ್ನ ಜೀವನದ ಯಾವುದೇ ವಿಚಾರವಿರಲಿ ಸ್ವಾಮಿ, ಎನಿ ಮ್ಯಾಟರ್, ಯೋರ್ ಒಪಿನಿಯನ್ ಮೇಕ್ಸ್ ಎವ್ರಿಥಿಂಗ್. ನಿನ್ನ ಅಭಿಪ್ರಾಯವೇ ಎಲ್ಲವನ್ನ ನಿರ್ಧರಿಸುವಂತಾಗಿರ್ತದೆ ಸ್ವಾಮಿ. ನನ್ನ ಅಭಿಪ್ರಾಯವಲ್ಲ, ನಿನ್ನ ಅಭಿಪ್ರಾಯ ಸ್ವಾಮಿ ಎಂಬುದಾಗಿ ಎಷ್ಟು ಮುಂದೆ ಒಪ್ಪಿಸ್ಕೊಡ್ತೀರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನೀವು ಒಪ್ಪಿಸ್ಕೊಡ್ತಿರೋ ಬಿಡ್ತಿರೋ ಇದೇ ಜೀವನ. ದಿಸ್ ಈಸ್ ದ ಲೈಫ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ನಿನ್ನೊಂದಿಗಿನ ಆ ದಾಹವನ್ನು ನಾವು ಕಾದುಕೊಳ್ಳುವಂತೆ, ಅದನ್ನು ಅಭ್ಯಾಸಿಸುವಂತೆ, ಹೆಚ್ಚಿಸುವಂತೆ ತಂದೆಯಲ್ಲರೂ ಕೂಡ ಕೃಪೆ ಮಾಡು ಸ್ವಾಮಿ. ನಿನಗೆ ಸಕಲ ಮಹಿಮೆ ಸ್ವಾಮಿ. ಕೂಟದಲ್ಲಿ ಭಾಗ್ಯದ ಪ್ರತಿಯೊಬ್ಬನ್ನು ಕೂಡ ಆಶೀರ್ವದಿಸು, ಬಲಗೊಳಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ನನ್ನ ಮನೆಯ ಹೊಂದನ್ನು ಕೊಂಡಾಡು, ನನ್ನ ಸಂವಿಧಾನ ಪತ್ರವನ್ನು ಕೀರ್ತಿಸ್ರಿ. ನನ್ನ ಮನೆ ಹೊಂದನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯಲೇಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಕಲ ಆಶೀರ್ವಾದಗಳು ನಮ್ಮೆಲ್ಲರ ಸಂಗಡ ಎಂದೆಂದಿಗೂ ವಾಸವಾಗಿರಲಿ. God bless you. Take care. Have a good time. God bless you.